ಮದುವೆ ಸಮಾರಂಭಗಳಲ್ಲಿ ತಡರಾತ್ರಿವರೆಗೆ ಬ್ಯಾಂಡ್ ಹಾಗೂ ಬೆಂಜೋ ವಾದ್ಯಗಳನ್ನು ನುಡಿಸುವ ಪದ್ಧತಿಯನ್ನು ಇನ್ಮುಂದೆ ನಿಲ್ಲಿಸಲು ಕಾರವಾರ ತಾಲೂಕಾ ಬ್ಯಾಂಡ್ ಹಾಗೂ ಬೆಂಜೋ ಸಂಘ ತೀರ್ಮಾನಿಸಿದೆ. ನಗರದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಸಂಘದ ಸಂದೀಪ್ ಬಾಡ್ಕರ್, ಮದುವೆಯ ಹಿಂದಿನ ದಿನವೇ ಮದುವೆ ಮನೆಗಳಿಗೆ ತೆರಳಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಪದ್ಧತಿಯನ್ನು ಸ್ಥಗಿತಗೊಳಿಸಲಾಗಿದೆ ಎಂದು ಹೇಳಿದರು. ಇದುವರೆಗೆ ಬ್ಯಾಂಡ್ ತಂಡಗಳು ಮದುವೆಯ ಹಿಂದಿನ ದಿನ ರಾತ್ರಿ ವೇಳೆ ಮದುವೆ ಮನೆಗಳಿಗೆ ತೆರಳಿ ಸೇವೆ ನೀಡುತ್ತಿದ್ದು, ಮದುವೆ ದಿನವೂ ತಡರಾತ್ರಿಯವರೆಗೆ ಕಾರ್ಯನಿರ್ವಹಿಸುತ್ತಿದ್ದ ಕಾರಣ ಮುಂದಿನ ಕಾರ್ಯಕ್ರಮಗಳಿಗೆ ಸಮಯಕ್ಕೆ ಸರಿಯಾಗಿ ತೆರಳಲು ತೊಂದರೆ ಉಂಟಾಗುತ್ತಿತ್ತು. ಜೊತೆಗೆ ಕೀಬೋರ್ಡ್ ಸೇರಿದಂತೆ ಹಲವು ವಾದ್ಯಗಳನ್ನು ನುಡಿಸುವ ಕಲಾವಿದರು ವಿವಿಧ ತಂಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ವೇಳಾಪಟ್ಟಿ ನಿರ್ವಹಣೆಯಲ್ಲೂ ಸಮಸ್ಯೆಗಳು ಎದುರಾಗುತ್ತಿದ್ದವು ಎಂದು ಹೇಳಿದರು. ಈ ಹಿನ್ನೆಲೆಯಲ್ಲಿ ತಾಲೂಕಿನ ಎಲ್ಲಾ ಬ್ಯಾಂಡ್ ಹಾಗೂ ಬೆಂಜೋ ತಂಡಗಳ ಸದಸ್ಯರೊಂದಿಗೆ ಚರ್ಚಿಸಿ ಇನ್ನು ಮುಂದೆ ಮದುವೆ ದಿನ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಮಾತ್ರ ಸೇವೆ ನೀಡಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. ಕಾರವಾರ ತಾಲೂಕಿನಲ್ಲಿ ಒಟ್ಟು 17 ಬ್ಯಾಂಡ್ ಹಾಗೂ ಬೆಂಜೋ ತಂಡಗಳಿದ್ದು, ಪ್ರತಿ ತಂಡದಲ್ಲಿ ಸರಾಸರಿ 7 ಸದಸ್ಯರಿದ್ದಾರೆ. ಎಲ್ಲರ ಒಮ್ಮತದ ಮೇರೆಗೆ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಮದುವೆ ಹಾಲಿಂದ ದಿನ 7-8 ಗಂಟೆ ಹೊರಗೆ ಬರ್ತದೆ. ಅದು ಬಂದ ನಂತರ ಅವ್ರ ಮನೆ ಹೋಗಿ ಅವರು ಡಾನ್ಸ್ ಮಾಡಿ ಎಲ್ಲ ಮುಗಿಯುವಾಗ 9 ಗಂಟೆ ಮಾಡ್ತಾರೆ. ಆ ಮದುವೆಯನ್ನು ಮುಗಿಸಿ ಇನ್ನೊಬ್ಬರು ಮದುವೆ ಹೋಗಿ ಸುಮಾರು ಸಮಸ್ಯೆ ಆಗ್ತದೆ. ಮತ್ತೇನಂದ್ರೆ ನಾವು ಇಲ್ಲಿ ಎಕ್ಸಾಂಪಲ್ ನಾವು ಒಂದು ಮಲ್ಲಾಪುರದಲ್ಲಿ ನಾವು ಬ್ಯಾಂಡ್ ಅಂತ ಹೇಳಿದ್ರೆ ಇವತ್ತು ನಾಳೆ ಮತ್ತೆ ಅಂಕೋಲ ರಿಟರ್ನ್ ಹೋಗ್ಬೇಕು. ಹಾಗಾಗಿ ನಮ್ಮದು ಕೀಬೋರ್ಡ್ ಬಾಕ್ಸಲ್ಲಿ ಸಿಂಗಲ್ಸ್ ಆಗ್ತದೆ, ಅವ್ರಿಗೆ ಅಲ್ಲಿಂದ ಅಲ್ಲಿಗೆ ಬರಲಿಕ್ಕೆ ಸಮಸ್ಯೆ ಆಗ್ತದೆ. ಮತ್ತೆ ಮದುವೆ ಹರಿದಿನ ಮುಹೂರ್ತ ಮನೆ ಅವರು ಸ್ವಲ್ಪ ತಕರಾರು ಮಾಡ್ತಾರೆ, ಇಷ್ಟು ಲೇಟ್ ಆಯ್ತು ಯಾಕಂದ್ರೆ ನಾವು ಅಲ್ಲಿ ಮದುವೆಯನ್ನು ಮುಗಿಸಿ ಈಗ ಬರ್ಬೇಕಾಗ್ತದೆ. ಹಾಗಾಗಿ ನಾವು ಇವಾಗ ಎಲ್ಲ ಮನೆಗೆ ಒಂದು ನಿರ್ಧಾರ ತಗೊಂಡ್ವಿ, ಒಂದು ದಿವಸ ಮುಂಚಿತವಾಗಿ ಹೋಗೋದನ್ನ ಬಂದ್ ಮಾಡ್ಬೇಕಂತ. ಮತ್ತೆ ಬೆಳಿಗ್ಗೆ ನಾವು 8 ಗಂಟೆಗೆ ಯಾವುದೇ ಮದುವೆ ಇರಲಿ 8 ಗಂಟೆಗೆ ನಾವು ಅವ್ರ ಮನೆಗೆ ಹೋಗ್ತೀವಿ ಬೆಳಿಗ್ಗೆ. ಮತ್ತೆ ಒಂದು ಟೈಮ್ ನಿರ್ಧಾರ ಮಾಡಿದ್ವಿ, ಯಾಕಂದ್ರೆ ಇನ್ನೊಂದು ಮದುವೆಗೂ ಹೋಗ್ಬೇಕು. ಹಾಗಾಗಿ ನಾವು ಲಾಸ್ಟ್ ಒಂದು 8 ಗಂಟೆವರೆಗೂ ಸಂಜೆ 8 ಗಂಟೆ ಹೋಗಿದ್ವಿ. ಎಷ್ಟೇ ಡಾನ್ಸ್ ಮಾಡಿ ಏನು ಮಾಡಿ 8 ಗಂಟೆಗೊಂದು ಮುಕ್ತಾಯ ಮಾಡ್ಬೇಕಂದ್ರಿ ಬ್ಯಾಂಡ್. 8 ಒಂದು ಫೈನಲ್. ಮತ್ತೆ ಮುಂಚಿತ ಒಂದಿನ ಮುಂಚಿತವಾಗಿ ಹೋಗೋದನ್ನ ನಾವು ಬಂದ್ ಮಾಡ್ತಿದ್ವಿ. ಯಾಕಂದ್ರೆ ಇದರಿಂದ ಓನರ್ಸಿಗೂ ಪ್ರಾಬ್ಲಮ್ ಆಗ್ತದೆ, ಮತ್ತೆ ನಮ್ಮಗಳಿಗೆ ಕೆಲಸ ಮಾಡ್ಲಿಕ್ಕೆ ಬರ್ತಲ್ಲ ಅವ್ರಿಗೂ ಸಮಸ್ಯೆ ಆಗ್ತದೆ. ಯಾಕಂದ್ರೆ ಅವರು ಈ ಮದುವೆಯನ್ನ ಮುಗಿಸಿ ಅವರು ಮದುವಾಗ ಮನೆ ಒಳಗೆ ಹೋಗೋದಕ್ಕೆ 8-9 ಆಗ್ತದೆ. ಅವನು ಮತ್ತೆ ಇನ್ನೊಂದು ಮನೆಗೆ ಹೋಗ್ಲಿಕ್ಕೆ ಅವನಿಗೂ ಸಮಸ್ಯೆ, ಯಾಕಂದ್ರೆ ಅವನಿಗೂ ನಷ್ಟ ಆಗ್ತದೆ. ಅದರಿಂದ ಯಾರೇ ಒಂದು ನಮ್ಮ ಸಿಂಗರ್ಸ್ ಇರಲಿ ಒಂದು ಬಾಸ್ವರ್ ಆಗಲಿ ಮ್ಯಾನೇಜ್ ಮಾಡ್ಲಿಕ್ಕೆ ಬಹಳ ಸುಮಾರು ಕಷ್ಟ ಆಗ್ತದೆ. ಇದರಿಂದ ನಮ್ಮ ಉದ್ದೇಶ ಇಷ್ಟೇ, ನಾವು ಮೊದಲನೇ ದಿವಸ ಹೋಗಿ ಬಾರ್ತಿದ್ದವಲ್ಲ ಅದು ಕ್ಯಾನ್ಸಲ್ ಮಾಡಬೇಕು. ನಾಳೆ ಮದುವೆ ಅಂದರೆ ಇವತ್ತು ಸಂಜೆ ಹೋಗಿ ಬಾರ್ತಿದ್ದೆವು, ಅದು ಕ್ಯಾನ್ಸಲ್ ಆಗಬೇಕು. ಅಂದರೆ ಇವ್ರು ಹೇಳಿದಾಗೆ ಸಮಸ್ಯೆ ಆಗ್ತದೆ, ಮತ್ತೊಂದು ಮದುವೆ ಆರ್ಡರ್ ಇರ್ತದೆ. ಮತ್ತು ಮದುವೆ ದಿವಸ ರಾತ್ರಿ 7:30ರಿಂದ 8 ಗಂಟೆವರೆಗೆ ಲಾಸ್ಟ್ ಅಲ್ಲೇ ನಾವು ಬಂದ್ ಮಾಡ್ತೇವೆ. ನಾವು ಆ ರೀತಿ ಮಾಡಬೇಕು ಸರ್. ವಿಷಯ ಏನಂದ್ರೆ ನಾವೀಗ ಮದುವೆಗೆ ಹೋಗ್ತೀವಿ, ಮೊದಲಿಂದ ಮುಂಚಿನ ದಿನ ಹೋಗ್ತಾ ಇರ್ತೀವಿ. ಇದರಿಂದ ಈಗೇನಾಗ್ತದೆ, ಇವತ್ತೇ ಒಂದು 14 ತಾರೀಕು ಹಿಡಿದ್ವಿ. 14 ತಾರೀಕು ಅಂದ್ರೆ ಅವರು 15 ತಾರೀಕು ಸಂಜೆ ಕಲ್ತಾರೆ ನಮಗೆ. ನಾವು ಅವಾಗ ಹೋಗ್ತೀವಿ. ಅವಾಗ ಹೋಗಿಂದಲ್ಲ ಅವರು 14 ತಾರೀಕಿಗೆ ಅವ್ರು ಮದುವೆ ಇರ್ತದೆ. ಒಂದು 15 ತಾರೀಕು ಕರೆದಿದ್ರೆ ಅಲ್ಲ 15-14 ಮುಗಿಸ್ತೀವಿ ನಾವು. ಅವಾಗ ಏನಾಗ್ತದೆ, ಅವರು 17 ತಾರೀಕಿಗೆ ಅವರು 16 ತಾರೀಕಿಗೆ ಕರ್ತಾರೆ, ನೀವು ಸಂಜೆ 7 ಗಂಟೆಗೆ ಬರಲೇಬೇಕು ಅಂದ್ರು. ನಮ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಇವರು 15 ತಾರೀಕಿಗೆ ಏನ್ ಮಾಡ್ತಾರೆ, ರಾತ್ರಿ 16 ತಾರೀಕಿಗೆ 8:30 ನಮಗೆ ಬಿಡೋದಿಲ್ಲ, ಡಾನ್ಸ್ ಮಾಡ್ತಾ ಬಿಡ್ತಾರೆ. ಅದ್ರ ಹೋಗ್ಲಿಕ್ಕೆ ಆಗುದಿಲ್ಲ. ಇದೇ ಸಮಸ್ಯೆ ಉಂಟು ನಮ್ಗೆ. ಮತ್ತೆ 17 ತಾರೀಕಿಗೆ ನಮ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲ, ಅವ್ರು 16 ತಾರೀಕು ಕರೀತಾರೆ ಸಂಜೆಗೆ. ಅವಾಗ ಏನಂತಾರೆ, 16 ತಾರೀಕಿಗೆ ಮುಂದಿನ 8:30 ತನಕ ಅವಾಗ ನಮ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ನಾವು ಈಗ ಸಂಜೆ ಹೋಗೋದು ಬಂದ್ ಮಾಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ವಿಜಯ್ ಕಾಂಬ್ಳೆ, ಕುಶಾಲಿ ಗುನುಗಿ, ವಿನೇಶ್ ಮುದುಕೇಕರ್, ಪ್ರವೀಣ್ ಸಾರಂಗ, ನಾಗೇಶ್ ತದಡಿಕರ್, ಸಾಗರ್ ಅಂಬಿಗ, ಸಂದೇಶ್ ಕಡೇಕರ್, ಸಂತೋಷ್ ಪಡಲ್ಕರ್, ವಿನಾಯಕ್ ಮಜಾಳಿಕರ್, ಸರ್ವೇಶ್ ಅಂಬಿಗ, ಜಗದೀಶ್ ಗಡ್ಕರ್, ನಂದಿಲ್ ಬೋಳೇಕರ್, ಆನಂದ್ ತದಡಿಕರ್, ಮುಕುಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.